ಹಲೋ ಎಲ್ರಿಗೂ ನಮಸ್ಕಾರ. ಸ್ಪೀಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ದಿನಾಂಕ 10/1/2026 ಪ್ರಚಲಿತ ವಿದ್ಯಮಾನಗಳನ್ನು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಪ್ರಶ್ನೆ 1. ಡಿ ದೇವರಾಜ್ ಅರಸ್ ಅವರನ್ನ ಹಿಂದಿಕ್ಕಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿದ್ದವರು ಎಂಬ ದಾಖಲೆಯನ್ನು ಬರೆದಂಥವರು ಯಾರು? ಆಯ್ಕೆಗಳು: ಎಸ್ ನಿಜಲಿಂಗಪ್ಪ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಆರ್ ಗುಂಡೂರಾವ್. ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಕರ್ನಾಟಕದ ಪ್ರಸ್ತುತ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ದೀರ್ಘಕಾಲದ ಮುಖ್ಯಮಂತ್ರಿಗಳು ಎನ್ನುವ ಖ್ಯಾತಿಯನ್ನು ಪಡ್ಕೊಂಡಿರ್ತಾರೆ. ಇವಾಗ ಈ ಮೊದಲು ಈ ಒಂದು ಸ್ಥಾನಮಾನ ಏನಿತ್ತು, ಅತಿ ಹೆಚ್ಚು ಕಾಲ ಕರ್ನಾಟಕದ ಮುಖ್ಯಮಂತ್ರಿಗಳಾದಂತಹ ಸ್ಥಾನಮಾನ ದೇವರಾಜ್ ಅರಸ್ ಅವರ ಹೆಸರಲ್ಲಿತ್ತು. 78 ವರ್ಷದ ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ಅವರು ಜನವರಿ 7, 2026ರಂದು ಕರ್ನಾಟಕದ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಗಳಾದಂತಹವರ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನ ಕಾಯ್ದುಕೊಂಡಿರ್ತಾರೆ. ಇವರು ಆದರ್ಶ ಮತ್ತು ಸಾಮಾಜಿಕ ನ್ಯಾಯದ ಐಕಾನ್ ಅಂತ ಕರೆಯಲ್ಪಡುವ ದೇವರಾಜ್ ಅರಸ್ ಅವರ ದಾಖಲೆಯನ್ನು ಮುರಿದಿದ್ದಾರೆ. ಅರಸ್ ಅವರು 1972ರಿಂದ 77 ತನಕ ಮತ್ತು 78ರಿಂದ 80 ತನಕ 7 ವರ್ಷ 239 ದಿನಗಳ ಕಾಲ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ರು. ಸಿದ್ದರಾಮಯ್ಯನವರು 2013ರಿಂದ 18 ತನಕ ಪೂರ್ಣ ಅವಧಿಯನ್ನ ಸಂಪೂರ್ಣವಾಗಿ ಕಳೆದ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ 5 ವರ್ಷಗಳ ಕಾಲ ಅಧಿಕಾರವನ್ನು ಮಾಡಿದ್ರು. 2023ರಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ಮೇಲೆ ಮುಖ್ಯಮಂತ್ರಿಗಳಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಈ ದಾಖಲೆ 239 ದಿನಗಳ ದಾಖಲೆ ಏನಿತ್ತು ಇದನ್ನ ಕಂಪ್ಲೀಟ್ ಮಾಡಿದಾಳೆ. 7 ವರ್ಷ 239 ದಿನಗಳ ದಾಖಲೆ ಮೊದಲು ದೇವರಾಜ್ ಅರಸ್ ಅವರ ಹೆಸರಲ್ಲಿತ್ತು. ಈಗ ಅದನ್ನ ಸಿದ್ದರಾಮಯ್ಯನವರು ಬ್ರೇಕ್ ಮಾಡಿರ್ತಾರೆ. ಜೊತೆಗೆ ಈ ಸರ್ಕಾರದಲ್ಲಿ 5 ಗ್ಯಾರಂಟಿಗಳು, ಖಾತರಿ ಯೋಜನೆಗಳನ್ನು ಕೊಡುವ ಮೂಲಕ ಬಡವರ ಚಾಂಪಿಯನ್ ಎನ್ನುವ ಬಿರುದನ್ನು ಕೂಡ ಅವರು ಪಡ್ಕೊಂಡಿರ್ತಾರೆ. ಸೊ ಕರ್ನಾಟಕ ರಾಜ್ಯದ ದೀರ್ಘಾವಧಿಯ ಮುಖ್ಯಮಂತ್ರಿಗಳು ಯಾರು ಅಂತ ಈಗ ಪ್ರಶ್ನೆಯನ್ನ ಕೇಳಿದ್ರೆ ಸಿದ್ದರಾಮಯ್ಯನವರು, ತದನಂತರ ಡಿ ದೇವರಾಜ್ ಅರಸ್ ಅವರು ಅನ್ನೋ ಮಾಹಿತಿಯನ್ನು ನಿಮಗೆ ಗೊತ್ತಿರಬೇಕಾಗತ್ತೆ. ಮುಂದುವರಿಯೋದಕ್ಕೂ ಮುಂಚೆ ಡಿಸೆಂಬರ್ ತಿಂಗಳ ನಮ್ಮ ಮಂತ್ಲಿ ಸಿ ಅವೈಲೇಬಲ್ ಇದೆ. 27 ರೂಪಾಯಿಗೆ ನಿಮಗೆ PDF ನೋಟ್ ಸಿಗುತ್ತೆ. ಜೊತೆಗೆ ವರ್ಷದ PDF ಕೂಡ ಅವೈಲೇಬಲ್ ಇದೆ. 299 ರೂಪಾಯಿಗಳನ್ನ ಪಾವತಿ ಮಾಡಿ SPK ಕನ್ನಡ ಚಾನೆಲ್ನ ವರ್ಷದ ಕರೆಂಟ್ ಅಫೇರ್ಸ್ PDF ನೋಟ್ಸ್ ಅನ್ನು ನೀವು ಪಡ್ಕೋಬಹುದು. ಇದರಲ್ಲಿ ಏನೇನಿರುತ್ತೆ ಅಂದ್ರೆ ನೋಡಿ, ಈ ಫಾರ್ಮೆಟ್ ಅಲ್ಲಿ MCQs ಇರುತ್ತೆ. ಅದಾದ್ಮೇಲೆ ದೇಶದ ಪ್ರಮುಖರ ಭಾವಚಿತ್ರಗಳು ಮತ್ತು ಪ್ರಮುಖ ಯಾವ ಸ್ಥಾನದಲ್ಲಿದ್ದಾರೆ ಅದರ ಹೆಸರು, ಭಾವಚಿತ್ರಗಳಿರ್ತವೆ. ಅದಾದ್ಮೇಲೆ ಒನ್ ಲೈನರ್ ಕರೆಂಟ್ ಅಫೇರ್ಸ್ ಇರುತ್ತೆ. ಅದಾದ್ಮೇಲೆ ಶಾರ್ಟ್ GK ನೋಟ್ಸ್ ಇರುತ್ತೆ. ಅದಾದ್ಮೇಲೆ ನ್ಯೂಸ್ ಪೇಪರ್ನ ಆರ್ಟಿಕಲ್ಸ್ಗಳನ್ನ, ಇಂಪಾರ್ಟೆಂಟ್ ಆಗಿರೋ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ಗಳನ್ನ ಕಲೆಕ್ಟ್ ಮಾಡ್ತೀನಿ. ಇಷ್ಟು ಸೇರಿ ನಿಮಗೆ ಒಂದು ತಿಂಗಳ PDF ಅಲ್ಲಿ 200ರಿಂದ 250 ಪುಟಗಳಷ್ಟು ನೋಟ್ಸ್ ನಿಮಗೆ ಖಂಡಿತವಾಗ್ಲೂ ಎಲ್ಲ ಆಲ್ ಓವರ್ ರಾಷ್ಟ್ರ ಮಟ್ಟದಲ್ಲಿ ಕವರ್ ಮಾಡಿರ್ತೀನಿ. ಸಾಧ್ಯವಾದಷ್ಟು ಎಕ್ಸಾಮ್ಸ್ಗೆ ಅನುಕೂಲವಾಗೋ ರೀತಿಯಲ್ಲಿ ಇದನ್ನ ಕವರ್ ಮಾಡಿರ್ತೀನಿ. ಇದನ್ನು ನೀವು ಪರ್ಚೇಸ್ ಮಾಡ್ಕೋಬಹುದು. ಬೇಕಾದವರು ಇಲ್ಲಿ ಕಾಣುವಂಥ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಇದನ್ನು ಹೊರತುಪಡಿಸಿ RRB ಎಕ್ಸಾಮ್ ನಡೀತಾ ಇದೆ. ಅದರ NTPC ಎಕ್ಸಾಮ್ನ ಗ್ರಾಜ್ಯುಯೇಟ್ ಲೆವೆಲ್ಲು, PUC ಲೆವೆಲ್ಲು ಮತ್ತು RPF ಕಾನ್ಸ್ಟೇಬಲ್ಲು ಮತ್ತು GD ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಅತಿ ಕಡಿಮೆ ಬೆಲೆಯಲ್ಲಿ 2022ರಲ್ಲಿ ನಡೆದಿರುವಂಥ ಎಕ್ಸಾಮಿನೇಷನ್ಸ್ನ GK ನೋಟ್ಸ್ಗಳು ಅವೈಲೇಬಲ್ ಇದೆ. ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಮುಂದಿನ ಪ್ರಶ್ನೆ ಈ ಥರ ಇದೆ: ಅನ್ವೇಷ ಎಂಬ ಸಂಕೇತ ನಾಮ ಹೊಂದಿರುವ ಭೂವೀಕ್ಷಣ ಉಪಗ್ರಹ N1 EOS N1 ಅಂತ ಪೂರ್ಣ ನಾಮದಲ್ಲಿ ಹೇಳೋದಾದ್ರೆ ಇದನ್ನ ಪ್ರಾಥಮಿಕವಾಗಿ ಯಾವ ಸಂಸ್ಥೆಗಾಗಿ ಅಭಿವೃದ್ಧಿಪಡಿಸಲಾಗಿದೆ? ಸರಿಯಾದ ಉತ್ತರ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂತ ನಾವು ಕರಿತೀವಿ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ 2026ರ ಭಾರತದ ಮೊದಲ ಬಾಹ್ಯಾಕಾಶ ಕಾರ್ಯಾಚರಣೆಗಾಗಿ ಶ್ರೀಹರಿಕೋಟಾದಿಂದ PSLV C62 ಎನ್ನುವನ್ನ ಉಡಾವಣೆ ಮಾಡುತ್ತೆ. ಸೊ ಈ ಸಂದರ್ಭದಲ್ಲಿ ಪ್ರಾಥಮಿಕ ಪೆಲೋಡ್ ಭೂವೀಕ್ಷಣ ಉಪಗ್ರಹ N1 ಇದಕ್ಕೆ ಅನ್ವೇಷ ಅಂತ ಹೆಸರನ್ನು ಇಟ್ಟಿದ್ದಾರೆ. ನೆನಪಿಟ್ಕೊಳ್ಳಿ, ಇದನ್ನು ಮುಖ್ಯವಾಗಿ DRDOಗಾಗಿನೇ ಇಸ್ರೋದವರು ಅಭಿವೃದ್ಧಿಪಡಿಸಿರ್ತಾರೆ. EOS N1 ಒಂದು ಹೈಪರ್ ಸೆಕ್ಟರಲ್ ಇಮೇಜಿಂಗ್ ಸ್ಯಾಟಲೈಟ್ ಆಗಿದ್ದು ನಿಖರವಾದ ಗುರುತಿಸುವಿಕೆಗಾಗಿ 106 ತರಂಗಾಂತರಗಳನ್ನು ಬಳಸಿಕೊಂಡು ಭೂಮಿಯನ್ನ ವೀಕ್ಷಣೆ ಮಾಡುವಂತಹ ಕೆಲಸವನ್ನ ಇದು ಮಾಡುತ್ತೆ. ಇದು ರಾಷ್ಟ್ರೀಯ ಭದ್ರತೆ, ಗಡಿಯ ಕಣ್ಗಾವಲು ಮತ್ತು ಕಾರ್ಯತಂತ್ರದ ಮೇಲ್ವಿಚಾರಣೆಯನ್ನ ಕಾಪಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ನೆಕ್ಸ್ಟ್, ಪ್ರವಾಸಿ ಭಾರತೀಯ ದಿವಸ ಪ್ರತಿ ವರ್ಷ ಕೇಳುವಂತ ಪ್ರಶ್ನೆ ಇದು. ಯಾವ ದಿನವನ್ನು ಪ್ರವಾಸಿ ಭಾರತೀಯ ದಿವಸ ಅಂತ ಆಚರಣೆ ಮಾಡ್ತೀವಿ? ನಿಮ್ಗೆಲ್ಲ ಗೊತ್ತಿರೋಂಗೆ ಜನವರಿ 9ನ ಪ್ರವಾಸಿ ಭಾರತೀಯ ದಿವಸ ಅಂತ ನಾವು ಆಚರಣೆ ಮಾಡ್ತೀವಿ.
ಸೊ 2003ನೇ ಇಸ್ವಿಯಿಂದ ಪ್ರತಿ ವರ್ಷ ನಾವು ಜನವರಿ 9ನ್ನ ಪ್ರವಾಸಿ ಭಾರತೀಯ ದಿವಸ ಅಂತ ಆಚರಣೆ ಮಾಡ್ತೀವಿ. ಭಾರತದ ಅಭಿವೃದ್ಧಿಗೆ ಸಾಗರೋತ್ತರ ಭಾರತೀಯ ಸಮುದಾಯದ ಕೊಡುಗೆ, NRIs ಅಂತ ನಾವೇನ್ ಕರಿತೀವಿ, ನಾನ್ ರೆಸಿಡೆಂಟ್ ಇಂಡಿಯನ್ಸ್, ಅವರ ಕೊಡುಗೆಗಳು ಭಾರತದ ಅಭಿವೃದ್ಧಿಗೆ ಎಷ್ಟಿದೆ ಅನ್ನೋದನ್ನ ಗುರುತಿಸುವಂತಹ ಉದ್ದೇಶದಿಂದ ಈ ಒಂದು ದಿನವನ್ನ ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬರ್ತಿದೀವಿ. 2003ನೇ ಇಸ್ವಿಯಿಂದ ಅಫಿಷಿಯಲ್ ಆಗಿ ಆಚರಣೆ ಮಾಡ್ತಿದೀವಿ. ಜೊತೆಗೆ ಜನವರಿ 9ನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಮಹಾತ್ಮ ಗಾಂಧಿಯವರು 1915ರಲ್ಲಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮರಳದಂತ ದಿನ. ಹಾಗಾಗಿ ಜನವರಿ 9ನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್, ಗಣಿ ಸಚಿವಾಲಯವು ರಾಷ್ಟ್ರೀಯ ಖನಿಜ ಚಿಂತನ್ ಶಿಬಿರ್ 2026 ಯಾವ ರಾಜ್ಯದಲ್ಲಿ ಇತ್ತೀಚೆಗೆ ಆಯೋಜನೆ ಮಾಡಿತ್ತು? ಬಿಹಾರ, ಜಾರ್ಖಂಡ್, ಗುಜರಾತ್ ಮತ್ತು ಒಡಿಸ್ಸಾ. ಪ್ರಶ್ನೆಗೆ ಸರಿಯಾದ ಉತ್ತರ ಗುಜರಾತ್ ರಾಜ್ಯದಲ್ಲಿ ಇದನ್ನ ಆಯೋಜನೆ ಮಾಡಲಾಗಿತ್ತು. ಜನವರಿ 8ರಿಂದ 10ನೇ ದಿನಾಂಕದಲ್ಲಿ ಗುಜರಾತ್ ರಾಜ್ಯದ ರಾಜಧಾನಿ ಗಾಂಧಿನಗರದಲ್ಲಿ ಗುಜರಾತ್ ರಾಜ್ಯದ ಗಣಿಗಾರಿಕೆ ನಿಯಂತ್ರಣ ಮತ್ತು ಅಭಿವೃದ್ಧಿ ಕುರಿತು ಕೇಂದ್ರ ಮತ್ತು ರಾಜ್ಯಗಳ ಸಮನ್ವಯವನ್ನು ಬಲಪಡಿಸುವ ಉದ್ದೇಶದಿಂದ ಶಿಬಿರ್ 2026ನ್ನ ಆಯೋಜನೆ ಮಾಡಲಾಗಿತ್ತು. ಶುದ್ಧವಾದ ಇಂಧನ, ಮುಂದುವರಿದ ಉತ್ಪಾದನೆ, ಉದಯೋನ್ಮುಖ ತಂತ್ರಜ್ಞಾನಗಳನ್ನ ಗಮನದಲ್ಲಿಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಡೆಸಲಾಗಿದೆ. ನೆಕ್ಸ್ಟ್, ರಾಮನ್ ಡ್ರೈವ್-ಇನ್ ಸ್ಪಿನ್ ನಾಯ್ಸ್ ಸ್ಪೆಕ್ಟ್ರೋಸ್ಕೋಪಿ ಈ ತಂತ್ರವನ್ನು ಯಾವ ಸಂಸ್ಥೆ ಇತ್ತೀಚೆಗೆ ಅಭಿವೃದ್ಧಿಪಡಿಸಿದೆ? RDSNS ಅಂತ ಕರೀತಾರೆ. ಇದನ್ನ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೆಂಗಳೂರು, RRI ಬೆಂಗಳೂರು ಅವರು ಅಭಿವೃದ್ಧಿಪಡಿಸಿರ್ತಾರೆ. ಬೆಂಗಳೂರಿನ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ವಿಜ್ಞಾನಿಗಳು ಶೀತ ಪರಮಾಣುಗಳ ಸ್ಥಳೀಯ ಸಾಂದ್ರತೆಗಳನ್ನು ಅವುಗಳ ಕ್ವಾಂಟಮ್ ಸ್ಥಿತಿಯನ್ನ ತೊಂದರೆಗೊಳಿಸದೆ ನೈಜ ಸಮಯದಲ್ಲಿ ಅಳೆಯಲು ಒಂದು ನವೀನ ಮತ್ತು ಆಕ್ರಮಣಶೀಲವಲ್ಲದ ತಂತ್ರವನ್ನು ಅಭಿವೃದ್ಧಿಪಡಿಸಿರ್ತಾರೆ. ಅದಕ್ಕೆ RDSNS ಅಂತ ಕರೆಯಲಾಗ್ತಾ ಇದೆ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಳ್ಳುವ ವೆರಾ ಸಿ ರುಬಿನ್ ವೀಕ್ಷಣಾಲಯವು ಯಾವ ದೇಶದಲ್ಲಿ ಕಂಡುಬರುತ್ತದೆ? ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಚಿಲಿ ದೇಶದಲ್ಲಿ ಇದು ಕಂಡುಬರುತ್ತೆ. ವಿಜ್ಞಾನಿಗಳು ವೆರಾ ಸಿ ರುಬಿನ್ ವೀಕ್ಷಣಾಲಯದಿಂದ ಮೋಡಲ್ ಚಿತ್ರಗಳನ್ನ ಬಳಸಿಕೊಂಡು ಅದರ ಗಾತ್ರದ ಅತ್ಯಂತ ವೇಗವಾಗಿ ತಿರುಗುವಂತಹ ಕ್ಷುದ್ರ ಗ್ರಹಗಳನ್ನ ಕಂಡುಹಿಡಿದಿರ್ತಾರೆ. ಇದಕ್ಕೆ 2025 MN45 ಅನ್ನೋ ಹೆಸರನ್ನು ಕೂಡ ಇಟ್ಟಿರ್ತಾರೆ. ಅಂದಹಾಗೆ ವೆರಾ ಸಿ ರುಬಿನ್ ವೀಕ್ಷಣಾಲಯವು ಚಿಲಿಯ ಆಂಡಿಸ್ ಸೆರಾ ಪರೋಚ್ನಲ್ಲಿ 8684 ಅಡಿ ಎತ್ತರದಲ್ಲಿ ಕಂಡುಬರುತ್ತೆ. ಈ ಕಾರ್ಯಕ್ರಮ ಯುನೈಟೆಡ್ ಸ್ಟೇಟ್ಸ್ ನ್ಯಾಷನಲ್ ಸೈನ್ಸ್ ಫೌಂಡೇಶನ್ ಮತ್ತು ಯುನೈಟೆಡ್ ಸ್ಟೇಟ್ಸ್ನ ಡಿಪಾರ್ಟ್ಮೆಂಟ್ ಆಫ್ ಎನರ್ಜಿ ಜಂಟಿಯಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿರ್ತದೆ. ನೆಕ್ಸ್ಟ್, ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಯಾವ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುತ್ತೆ? ಅಪೆಡಾ ಅಂತ ಕರಿತೀವಿ, APEDA. ಇದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ತನ್ನ ಕೆಲಸವನ್ನ ಮಾಡುತ್ತೆ. ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಕೃಷಿ ತಂತ್ರಜ್ಞಾನದ ನವೋದ್ಯಮಗಳನ್ನು ಬೆಂಬಲಿಸಲು ಒಂದು ಉಪಕ್ರಮವನ್ನು ಪ್ರಾರಂಭ ಮಾಡಿದೆ. APEDA ಭಾರತ ಸರ್ಕಾರದ ಅಡಿಯಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಒಂದು ಶಾಸನಬದ್ಧ ಸಂಸ್ಥೆಯಾಗಿದ್ದು ಡಿಸೆಂಬರ್ 1985ರಲ್ಲಿ ಒಂದು ಕಾಯ್ದೆ ಕೂಡ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ, ಇದರ ಸ್ಥಾಪನೆಗೆ ಸಂಬಂಧಪಟ್ಟಂಗೆ. ಇದು ಸಂಸ್ಕರಿಸಿದ ಆಹಾರ ರಫ್ತು ಉತ್ತೇಜನ ಮಂಡಳಿ ಅಂತ ಬದಲಾವಣೆ ಮಾಡಲಾಯಿತು. ತದನಂತರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುವಂತೆ ಇದನ್ನು ಮಾಡಲಾಯಿತು. ಹಣ್ಣುಗಳಿರ್ಬೋದು, ತರಕಾರಿ, ಮಾಂಸ, ಕೋಳಿ, ಡೈರಿ, ಮಿಠಾಯಿ, ಬಿಸ್ಕತ್ತು, ಬೇಕರಿ ಉತ್ಪನ್ನಗಳು, ಜೇನುತುಪ್ಪ, ಬೆಲ್ಲದಂತಹ ನಿಗದಿತ ಉತ್ಪನ್ನಗಳ ರಫ್ತನ್ನು ಅಭಿವೃದ್ಧಿಪಡಿಸುವುದು ಮತ್ತು ಉತ್ತೇಜನ ಮಾಡುವುದು ಇದರ ಉದ್ದೇಶವಾಗಿದೆ. ನೆಕ್ಸ್ಟ್, 2020 ಮತ್ತು 2021ನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನು ಘೋಷಣೆ ಮಾಡಲಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ 2020ನೇ ಸಾಲಿನ ಪ್ರಶಸ್ತಿಯನ್ನ ಡಾಕ್ಟರ್ ಜಯಮಾಲಾ ಅವರು ಪಡ್ಕೊಂಡಿರ್ತಾರೆ. ಸೊ ಚಿತ್ರದಲ್ಲಿ ನೀವು ನೋಡ್ಬೋದಾಗಿರುತ್ತೆ, ಡಾಕ್ಟರ್ ಜಯಮಾಲಾ ಅವರಿಗೆ ಈ ಪ್ರಶಸ್ತಿ ಸಿಕ್ಕಿರುತ್ತೆ. ಇದಾದ ಮೇಲೆ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ ನಿರ್ದೇಶಕರ ವಿಭಾಗದಲ್ಲಿ MS ಸತ್ಯು ಅವರಿಗೆ 2020ನೇ ಸಾಲಿನ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ ಸಿಕ್ಕಿದೆ. ಇನ್ನು ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ ಇದನ್ನ ಪ್ರಗತಿ ಅಶ್ವಥ ನಾರಾಯಣ್ ಅವರಿಗೆ ನೀಡಲಾಗಿದೆ. ನೋಡಿ, ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನ ಜಯಮಾಲಾ ಅವರು ಮತ್ತು ಸಾರಾ ಗೋವಿಂದ್ ಅವರು, 20ನೇ ಸಾಲಿನದು ಜಯಮಾಲಾ ಅವರು, 21ನೇ ಸಾಲದ್ದು ಸಾರಾ ಗೋವಿಂದ್ ಅವರು.
ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿಯನ್ನು 20ನೇ ಸಾಲಿನಲ್ಲಿ ಸತ್ಯು ಅವರು ಮತ್ತು 21ನೇ ಸಾಲಿನಲ್ಲಿ ಶಿವರುದ್ರಯ್ಯನವ್ರಿಗೆ ನೀಡಲಾಗಿದೆ. ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿಯನ್ನು ಪ್ರಗತಿ ಅಶ್ವತ್ಥನಾರಾಯಣ ಅವರಿಗೆ 2020ನೇ ಸಾಲಿನಲ್ಲಿ ಹಾಗೂ MK ಸುಂದರ್ ರಾಜ್ ಅವರಿಗೆ 2021ನೇ ಸಾಲಿನಲ್ಲಿ ನೀಡಲಾಗಿದೆ. ಇನ್ನು ವಿಜಯಪುರದಲ್ಲಿ ರಾಜ್ಯದ ಮೊದಲ ಸೈಕ್ಲಿಂಗ್ ವೆಲೋಡ್ರಮ್ ಉದ್ಘಾಟನೆ ಮಾಡಲಾಗಿದೆ. ಸೈಕ್ಲಿಂಗ್ ರಾಜಧಾನಿ ಎಂದೇ ಕರೆಸಿಕೊಳ್ಳುವ ವಿಜಯಪುರದಲ್ಲಿ ಕರ್ನಾಟಕದ ಮೊಟ್ಟಮೊದಲ ವಿಶ್ವ ದರ್ಜೆಯ ಸೈಕ್ಲಿಂಗ್ ವೆಲೋಡ್ರೋಮ್ ಅನ್ನ ಶುಕ್ರವಾರ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿರ್ತಾರೆ. SC ಒಳಮೀಸಲು ವಿಧೇಯಕ ವಾಪಸ್. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಅನುಸೂಚಿತ ಜಾತಿಗಳ ಅಂದ್ರೆ ಉಪವರ್ಗೀಕರಣ ಏನಿತ್ತು ಅದು ವಿಧೇಯಕ 2025 ರಾಜ್ಯಪಾಲರಾದ ಕರ್ನಾಟಕದ ರಾಜ್ಯಪಾಲರು ಪ್ರೆಸೆಂಟ್ ಇರ್ತಕ್ಕಂಥವರು ತಾವರಚಂದ್ರ ಗೆಹ್ಲೋಟ್ ಅವರು ಶುಕ್ರವಾರ ಹಿಂತಿರುಗಿಸಿದ್ದಾರೆ. ಅದೇ ರೀತಿ ಕರ್ನಾಟಕದ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳನ್ನು ತಡೆಗಟ್ಟುವಿಕೆ ಈ ಮಸೂದೆಯನ್ನ ಅಂಗೀಕಾರ ಮಾಡಿಲ್ಲ. ಈ ಎರಡು ಮಸೂದೆಗಳನ್ನು ಅಂಗೀಕಾರ ಮಾಡೋದ್ರ ಜೊತೆಗೆ ಮತ್ತೊಂದು ಮಸೂದೆ ಸೇರಿದಂತೆ ಒಟ್ಟು 22 ಮಸೂದೆಗಳಲ್ಲಿ 19 ಮಸೂದೆಗಳಿಗೆ ಅಂಗೀಕಾರವನ್ನು ಮಾಡಿ 3 ಮಸೂದೆಗಳನ್ನು ತಮ್ಮ ಬಳಿಯೇ ಉಳಿಸಿಕೊಂಡಿರ್ತಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಟೆಲಿಗ್ರಾಮ್ ಅಲ್ಲಿ ಕೊಟ್ಟಿರ್ತೀನಿ, ಆರ್ಟಿಕಲ್ನ ಓದಿ. ಕರ್ನಾಟಕದ ಗವರ್ನರ್ ಯಾರು, ಅವರು ಅನುಮೋದನೆ ಮಾಡಿದಂಥ ಅಂಗೀಕಾರ ಮಾಡಿದಂಥ ಮಸೂದೆಗಳು ಯಾವುದು, ಮಾಡದೇ ಇರೋದಕ್ಕೆ ಕಾರಣಗಳೇನು, ಮುಂದಿನ ದಿನಗಳಲ್ಲಿ ಅದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಆಸ್ಕರ್ ಸ್ಪರ್ಧೆಯಲ್ಲಿ ಕಾಂತಾರ 1 ರಿಷಬ್ ಶೆಟ್ಟಿ ಅವರು ನಿರ್ದೇಶನ ಮಾಡಿ ನಟನೆ ಮಾಡಿರ್ತಕ್ಕಂಥ ಕಾಂತಾರ ಚಾಪ್ಟರ್ 1 ಚಲನಚಿತ್ರ ಆಸ್ಕರ್ ಸ್ಪರ್ಧೆಗೆ ಪ್ರವೇಶ ಪಡೆದಿದೆ. ಭಾರತದಿಂದ ಆಸ್ಕರ್ಗೆ ಅಧಿಕೃತ ಪ್ರವೇಶ ಪಡೆದಂತಹ ಸಿನಿಮಾ ಆಗಿದೆ. ಪ್ರತ್ಯೇಕ ಅರ್ಜಿ ಮೂಲಕ ಅತ್ಯುತ್ತಮ ಚಿತ್ರ ವಿಭಾಗದಲ್ಲಿ ಸ್ಥಾನ ಪಡೆದಿದೆ ಅಂತ ಚಿತ್ರ ನಿರ್ಮಾಣ ಸಂಸ್ಥೆಯಾದ ಹೊಂಬಾಳೆ, ಕರ್ನಾಟಕದ ಚಿತ್ರ ನಿರ್ಮಾಣ ಸಂಸ್ಥೆ, ಬಾಕ್ಸ್ ಆಫೀಸ್ನಲ್ಲಿ ಸುಮಾರು 850ಕ್ಕೂ ಅಧಿಕ ಹಣವನ್ನ ಈ ಸಿನಿಮಾ ಈ ಮೊದಲು ದೋಚಿತ್ತು. ಇನ್ನು ಹೊಂಬಾಳೆ ಫಿಲ್ಮ್ ಪ್ರಸ್ತುತಪಡಿಸಿದಂತಹ ಮಹಾವತಾರ ನರಸಿಂಹ ಚಿತ್ರ ಕೂಡ ಆನಿಮೇಟೆಡ್ ಚಿತ್ರ. ಇದು ಸಾಮಾನ್ಯ ಪ್ರವೇಶ ಪಟ್ಟಿಯ ಮೂಲಕ ಆಸ್ಕರ್ ಸ್ಪರ್ಧೆಯಲ್ಲಿ ಸ್ಥಾನವನ್ನು ಪಡ್ಕೊಂಡಿದೆ. ಕನ್ನಡದ 2 ಚಿತ್ರಗಳು ನೋಡಿ, ಒಂದು ಕನ್ನಡದ 2 ಚಿತ್ರಗಳು ಪ್ಯಾನ್ ಇಂಡಿಯಾ ಚಿತ್ರ ಅಂತ ಕರೆದ್ರು ಕೂಡ ಕನ್ನಡದ ಸಂಸ್ಥೆ ಏನಿದೆ ಹೊಂಬಾಳೆ ಫಿಲ್ಮ್ಸ್ ಏನಿದೆ ಇದು ಕನ್ನಡ ಚಿತ್ರ ನಿರ್ಮಾಣದ ಸಂಸ್ಥೆ ಆಗಿರ್ತದೆ. ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಸಿನಿಮಾಗಳನ್ನ ಬೇರೆ ಬೇರೆ ಮಾಡಿದ್ರು. ಬೆಂಗಳೂರು ಮೂಲದ್ದು ಮತ್ತು ಕರ್ನಾಟಕದ ಚಿತ್ರ ನಿರ್ಮಾಣ ಸಂಸ್ಥೆ ಅಂತ ನಾವು ಹೇಳ್ಬೋದು. ಇವರು ಪ್ರೊಡ್ಯೂಸ್ ಮಾಡಿರ್ತಕ್ಕಂತಹ ರಿಷಬ್ ಶೆಟ್ಟಿ ಅವರ ನಟನೆಯ ಕಾಂತಾರ ಚಾಪ್ಟರ್ 1 ಹಾಗೂ ಇವರು ಪ್ರಸ್ತುತಪಡಿಸಿದಂತಹ ಮಹಾವತಾರ ನರಸಿಂಹ 2 ಚಿತ್ರಗಳು ಕೂಡ ಬೇರೆ ಬೇರೆ ವಿಭಾಗದಲ್ಲಿ ಆಸ್ಕರ್ ಪ್ರಶಸ್ತಿಯ ರೇಸ್ನಲ್ಲಿ ಇರ್ತವೆ ಅನ್ನೋದನ್ನ ನೀವು ಗಮನಿಸ್ಬೋದು. ಅಂದ ಹಾಗೆ ಆಸ್ಕರ್ ಮಾರ್ಚ್ 16ರಂದು 98ನೇ ಆಸ್ಕರ್ ಪ್ರಶಸ್ತಿ ವಿಜೇತರನ್ನ ಘೋಷಣೆ ಮಾಡಲಾಗುತ್ತೆ. ಇದನ್ನು ನೀವು ನೋಡ್ಕೋಬಹುದು, ಮುಂದೆ ಗೊತ್ತಾಗುತ್ತೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳು. ಇನ್ನು 2026ನೇ ಸಾಲಿನ ಆಸ್ಕರ್ ಪ್ರಶಸ್ತಿಯ ಅತ್ಯುತ್ತಮ ಅಂತಾರಾಷ್ಟ್ರೀಯ ಫೀಚರ್ ಸಿನಿಮಾ ವಿಭಾಗಕ್ಕೆ ಭಾರತದಿಂದ ಹಿಂದಿ ಭಾಷೆಯ ಹೋಮ್ ಬೌಂಡ್ ಅನ್ನೋ ಚಿತ್ರ ಅಧಿಕೃತ ಪ್ರವೇಶವನ್ನು ಪಡ್ಕೊಂಡಿದೆ. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಮುಂದಿನ ದಿನಗಳಲ್ಲಿ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಅನ್ನ ಇದ್ರ ಮೇಲೆ ಕೇಳ್ತಾರೆ. ಅತ್ಯುತ್ತಮ ಅಂತಾರಾಷ್ಟ್ರೀಯ ಫೀಚರ್ ಫಿಲಂ ವಿಭಾಗದಲ್ಲಿ ಬಾಲಿವುಡ್ನ ಹೋಮ್ ಬೌಂಡ್ ಚಿತ್ರ ಒಂದು ಸ್ಥಾನವನ್ನು ಅಧಿಕೃತ ಎಂಟ್ರಿನ ಭಾರತದಿಂದ ಪಡ್ಕೊಂಡಿರುತ್ತೆ. ಇದಿಷ್ಟು ಇಂದಿನ ಪ್ರಚಲಿತ ವಿದ್ಯಮಾನಗಳು. ಈ ಮಾಹಿತಿಗಳು ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೇಯ್ಡ್ ನೋಟ್ಸ್ ಏನಾದ್ರು ಬೇಕು ಅಂದರೆ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಅವೈಲೇಬಲ್ ಇರುತ್ತೆ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು.